ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 103ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮ್ಮ ಜೀವಿತದಲ್ಲಿ ಆತನು ಏನ್ ಮಾಡುವವನಾಗಿದ್ದಾನೆ, ನ್ಯಾಯವನ್ನು ನಮಗೆ ತಿರುಗಿ ಸ್ಥಾಪಿಸಿ ಕೊಡುವವನಾಗಿದ್ದಾನೆ. ಅನೇಕ ವಿಷಯಗಳಲ್ಲಿ ನಾವೇನ್ ಮಾಡಿರ್ತೇವೆ, ಕುಗ್ಗಿ ಹೋಗಿರ್ತೇವೆ. ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಎದುರಾಗಿ ಬರುವುದರಿಂದ, ನಮಗೆ ಜೀವಿತದಲ್ಲಿ ನ್ಯಾಯಗಳು ಇಲ್ಲದೆ ಹೋಗಿರುವುದರಿಂದ ನಮ್ಮ ಜೀವಿತದಲ್ಲಿ ನಾವೇನಾಗಿರ್ತೇವೆ, ಕುಗ್ಗಿ ಹೋಗಿರ್ತೇವೆ. ಆದರೆ ಇಲ್ಲಿ ವಚನ ಬರೆಯಲ್ಪಟ್ಟಿದೆ, ಮಗನೇ ಮಗಳೇ, ನಿನ್ನ ಜೀವಿತದಲ್ಲಿ ನಾನು ಏನ್ ಮಾಡುವವನಾಗಿದ್ದೇನೆ, ನ್ಯಾಯವನ್ನು ನಿನಗೆ ಸ್ಥಾಪಿಸಿ ಕೊಡುವವನಾಗಿದ್ದೇನೆ. ನೀನು ಕಳೆದುಕೊಂಡಂತಹ ನ್ಯಾಯವನ್ನು ತಿರುಗಿ ನಿನ್ನ ಜೀವಿತದಲ್ಲಿ ನಾನು ನಿನಗೆ ಏನ್ ಮಾಡುವವನಾಗಿದ್ದೇನೆ, ಸ್ಥಾಪಿಸಿ ಕೊಡುವವನಾಗಿದ್ದೇನೆ ಎಂದು ಕರ್ತನ ಆತ್ಮನ ಮುಂಜಾನೆಗಳಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಕರ್ತನು ನಮ್ಮ ಜೀವಿತದಲ್ಲಿ ನೀತಿಯನ್ನು ಸಾಧಿಸುವವನಾಗಿದ್ದಾನೆ. ಕುಗ್ಗಿ ಹೋಗಿದೆಯಾ? ದೇವರು ನಿನಗೆ ನ್ಯಾಯವನ್ನು ತಂದು ಕೊಡುವವರಾಗಿದ್ದಾರೆ. ಇಸ್ರಾಯೇಲರೊಂದಿಗೆ ಇದ್ದಂತಹ ದೇವರು ಇವತ್ತು ನಿನ್ನೊಂದಿಗೆ ಇರುವವನಾಗಿದ್ದಾನೆ. ಆದುದರಿಂದ ನಾವು ಕರ್ತನಲ್ಲಿ ಬಲವನ್ನು ತಂದುಕೊಳ್ಳಬೇಕು. ಸ್ವಾಮಿ, ಇಂಥ ವಿಷಯದಲ್ಲಿ ನನ್ನನ್ನು ಬಾಧಿಸಿತು ಸ್ವಾಮಿ, ಇಂಥ ವಿಷಯದಲ್ಲಿ ನನಗೆ ನ್ಯಾಯವನ್ನು ಕಳೆದು ಹೋಯಿತು ಸ್ವಾಮಿ, ಈ ವಿಷಯದಲ್ಲಿ ದೇವರೇ ನನಗೆ ತಿರುಗಿ ನ್ಯಾಯವನ್ನು ಸ್ಥಾಪಿಸಿ ಕೊಡು ದೇವರೇ ಎಂದು ಹೇಳುವಾಗ, ದೇವರು ನಮ್ಮ ಪರವಾಗಿ ನಿಂತು ದೇವರು ನಮ್ಮೊಂದಿಗೆ ಮಾತನಾಡಿ ದೇವರು ನಮಗೆ ನ್ಯಾಯವನ್ನು ಆತನು ಸ್ಥಾಪಿಸಿ ಕೊಡುವವನಾಗಿದ್ದಾನೆ. ಆದುದರಿಂದ ನಾವು ಕರ್ತನಲ್ಲಿ ಬಲವನ್ನು ತಂದುಕೊಳ್ಳಬೇಕು. ಮೋಶೆಯೊಂದಿಗೆ ಇದ್ದಂತಹ ದೇವರು, ಇಸ್ರಾಯೇಲರೊಂದಿಗೆ ಇದ್ದಂತಹ ದೇವರು, ಯಾಕೋಬನೊಂದಿಗೆ ಇದ್ದಂತಹ ದೇವರು ತಿರುಗಿ ನಮಗೆ ನ್ಯಾಯವನ್ನು ಸ್ಥಾಪಿಸಿ ಕೊಡುವವರಾಗಿದ್ದಾರೆ. ಲಾಬಾನನ ವಿಷಯದಲ್ಲಿ ಯಾಕೋಬನಿಗೆ ಏನಾಯಿತು, ಅನ್ಯಾಯವಾಯಿತು. ದೇವರು ಅವನಿಗೆ ಏನ್ ಮಾಡಿದರು, ನ್ಯಾಯವನ್ನು ತಂದು ಕೊಟ್ಟರು. ಅದೇ ಪ್ರಕಾರವೇ ಯಾಕೋಬನಿಗೆ ದೇವರು ಹೇಗೆ ನ್ಯಾಯವನ್ನು ಅವನ ಜೀವಿತದಲ್ಲಿ ತಂದು ಕೊಟ್ಟಿದ್ದಾರೋ, ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನ್ಯಾಯವನ್ನು ಆತನು ಸ್ಥಾಪಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸಿರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನು ತಿರುಗಿ ನ್ಯಾಯವನ್ನು ಸ್ಥಾಪಿಸಿ ಕೊಡುವುದಕ್ಕಾಗಿ ಸ್ತೋತ್ರ. ಅವರ ಕಣ್ಣೀರುಗಳನ್ನು ಒರೆಸಿ, ಪರಿಸ್ಥಿತಿಗಳನ್ನು ಮಾರ್ಪಡಿಸಿ, ನೀತಿಯನ್ನು ಸಾಧಿಸುವುದಕ್ಕಾಗಿ ಸ್ತೋತ್ರ. ಯಾಕೋಬನಿಗೆ ನ್ಯಾಯವನ್ನು ತಂದುಕೊಟ್ಟಂತಹ ದೇವರು ಇವತ್ತು ನಿನ್ನ ಜನರಿಗೂ ಕೂಡ ನ್ಯಾಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.